ನೋಡಿ, ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು, ಫಿಲ್ಮ್ ಚೇಂಬರ್ ಅಂತ ಒಂದಿದೆಯಲ್ಲ, ಫಿಲ್ಮ್ ಚೇಂಬರ್ ಅವ್ರು ಏನು ಮಾಡಬೇಕಾಗಾದ್ರೆ? ರಮ್ಯಾ ಪರ ನಿಲ್ಬೇಕಾ ಅಥವಾ ದರ್ಶನ್ ಫ್ಯಾನ್ಸ್ ಪರ ನಿಲ್ಬೇಕಾ? ಏನು ಮಾಡ್ಬೇಕು ಅವರು? ಈಗ ಪ್ರಶ್ನೆ ಮೂಡ್ತಾ ಇರೋದು, ಚಿತ್ರರಂಗ ನಟಿ ರಮ್ಯಾ ಬೆಂಬಲಕ್ಕೆ ನಿಲ್ಲೋದಕ್ಕೆ ಭಯಾನಾ? ದರ್ಶನ್ ಫ್ಯಾನ್ಸ್ ವಿರುದ್ಧ ಧ್ವನಿ ಎತ್ತಿಲ್ಲ ಕಲಾವಿದರು ಯಾರು ಕೂಡ. ಭಯದ ಕಾರಣಕ್ಕೆ ಯಾರು ಬೆಂಬಲಿಸುತ್ತಿಲ್ಲ ಅಂತ ರಮ್ಯಾ ಹೇಳಿದ್ದಾರೆ. ಅಶ್ಲೀಲ ಮೆಸೇಜ್ ಕಳಿಸ್ತಿರುವವರ ಬಗ್ಗೆ ಕಲಾವಿದರು ಮೌನ ವಹಿಸಿದ್ದಾರೆ. ಬೆರಳೆಣಿಕೆಯ ಕಲಾವಿದರಷ್ಟೇ ರಮ್ಯಾ ಪರವಾಗಿ ಬ್ಯಾಟ್ ಬೀಸಿರೋದು. ಆದರೆ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ ಅಂತ ಚಿತ್ರರಂಗದ ಮೌನವನ್ನು ಪ್ರಶ್ನೆ ಮಾಡಿದ್ದಾರೆ ನಟಿ ರಮ್ಯಾ. ಯಾಕೆ ಇಂಡಸ್ಟ್ರಿ ನನ್ನ ಪರ ನಿಲ್ತಾ ಇಲ್ಲ? ಫಿಲ್ಮ್ ಚೇಂಬರ್ ನನ್ನ ಪರ ನಿಲ್ತಾ ಇಲ್ಲ? ಫಿಲ್ಮ್ ಚೇಂಬರ್ನಲ್ಲಿ ಅಧ್ಯಕ್ಷ ನರಸಿಂಹಲು ನೆನ್ನೆ ಮಾತನಾಡ್ತಾ, ರೀ ಆ ಥರ ಮೆಸೇಜ್ ಮಾಡಿರೋರೆಲ್ಲ ದರ್ಶನ್ ಅಭಿಮಾನಿಗಳ, ಯಾರೋ ಮಾಡಿದ್ದಾರೆ ಆ ಥರ ಹೆಸರು ಹೇಳ್ಕೊಂಡು ಅಂತ ಸುಮ್ಮನಾಗ್ಬಿಟ್ರು. ಹೋಗಲಿ, ಸಿನಿಮಾದವ್ರು ಯಾರಪ್ಪ? ನಿನ್ನೆ ಪ್ರಥಮ್ ಒಬ್ಬ ರಮ್ಯಾಗೆ ಬೆಂಬಲ ವ್ಯಕ್ತಪಡಿಸಿದ್ದು ಬಿಟ್ಟರೆ ಯಾರೂ ಮಾತಾಡಿಲ್ಲ. ಕರೆಕ್ಟ್, ವಾಟ್ ಶಿ ಈಸ್ ಆಸ್ಕಿಂಗ್ ಇಸ್ ರೈಟ್. ಯಾಕೆ ಬೆಂಬಲಕ್ಕೆ ನಿಲ್ತಾ ಇಲ್ಲ ಅಂತ ಒಂದು ಪ್ರಶ್ನೆ. ನೀವು ದರ್ಶನ್ ವಿಚಾರ ಬಿಟ್ಬಿಡಿ, ಅವ್ರ ವಿರುದ್ಧ ಯಾರೂ ಮಾತಾಡ್ತಾ ಇಲ್ಲ. ಅಭಿಮಾನಿಗಳು ಅಂತ ಹೆಸರು ಸೋಗಿನಲ್ಲಿ ಈ ರೀತಿ ವರ್ತನೆ ಮಾಡ್ತಿರೋದು ಸರಿನಾ? ನಾವಿಲ್ಲಿ ಪ್ರಶ್ನೆ ಮಾಡ್ತಿರೋದು ಅಭಿಮಾನಿಗಳನ್ನು ಮಾತ್ರ, ದರ್ಶನ್ ಅಲ್ಲ. ದರ್ಶನ್ದಲ್ಲ ತಪ್ಪು, ಇಲ್ಲಿ ಅಭಿಮಾನಿಗಳದ್ದು. ನಿಮಗೆ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ? ತುಂಬ ಸಪೋರ್ಟ್ ಇದೆ. ಡೋಂಟ್ ಬಿ ಇದು ನಾನು ಬರೀ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ದೇನೆ ಅಂತ ನೀವು ಅನ್ಕೋಬೋದು. ನನಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದ್ದಾರೆ ಅಂದರೆ ನಾನು ಹೇಳಬಲ್ಲೆ. ನಾನು ಆ್ಯಕ್ಚುಲಿ ಇನ್ 1-2 ಡೇಸಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದರೆ ಹಾಕ್ತೀನಿ. ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, DM ಮಾಡಿದ್ದಾರೆ. ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟಾಗಿ ಹೇಳೋಕ್ಕೆ, ಯಾಕಂದರೆ ಅವ್ರಿಗೆ ಭಯ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನು ಗೊತ್ತಾ, ನಮಗೆ ಸೆಲ್ಫ್ ರೆಸ್ಪೆಕ್ಟು ಮತ್ತು ನಮ್ಮ ಕ್ರೆಡಿಬಿಲಿಟಿ ತುಂಬಾ ಮುಖ್ಯ. ಸೊ ಫಸ್ಟ್ ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ಅವ್ರು ಇದು ಮಾಡಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ. ಸೊ ಹೆಣ್ಮಕ್ಳು ಪಾಪ ತುಂಬ ಹೆದರ್ಕೋತಾರೆ, ಕಂಪ್ಲೇಂಟ್ ಕೊಡಲ್ಲ, ಸುಮ್ಮನಾಗ್ಬಿಡ್ತಾರೆ. ಬಟ್ ಅವ್ರಿಗೆ ಅದೇ ಬೇಕಾಗಿರೋದು. ಬಟ್ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಧ್ವನಿ ಎತ್ತಬೇಕು, ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಇಲ್ಲಾಂದರೆ ಆಯಿತು ಫೈನ್, ನಾನು ಇವತ್ತು ಹೋಗ್ತೀನಿ, ಅಟ್ಲೀಸ್ಟ್ ನಾನು ಒಂದು ವಿಷಯದ್ರಲ್ಲಾದರೂ ನಾನು ಏನಾದರೂ ಒಂದು ಹೋರಾಟ ಮಾಡಿದ್ದೀನ, ಒಬ್ರಿಗೆ ಇದು ಮಾಡಿದ್ದೀನ, ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್. ನೀವು ಬಂದಿದ್ದಾರೆ, ನಿಮಗೆ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ? ತುಂಬ ಸಪೋರ್ಟ್ ಇದೆ. ಡೋಂಟ್ ಬಿ ಇದು ನಾನು ಬರೀ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ದೇನೆ ಅಂತ ನೀವು ಅನ್ಕೋಬೋದು. ನನಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ನಾನು ಆಗಲೇ ಹೇಳ್ತಾ ಇದ್ದೆ, ಇಲ್ಲಿ ದರ್ಶನ್ ಪ್ರಶ್ನೆ ಮಾಡ್ತಾ ಇಲ್ಲ ಯಾರು ಕೂಡ. ದರ್ಶನ್ ಅಭಿಮಾನಿಗಳು ಅಂತ ಹೆಸರಿಟ್ಕೊಂಡು ಆ ಸೋಗ್ ಹಾಕ್ಕೊಂಡು ಈ ಥರ ಹೆಣ್ಮಕ್ಳ ವಿರುದ್ಧ, ರಮ್ಯಾ ಅಂತಲೇ ಅಲ್ಲ, ಯಾರ ಬಗ್ಗೆ ಮಾತನಾಡಿದ್ರು ತಪ್ಪೆ. ಇಂಥ ಸಂದರ್ಭದಲ್ಲಿ ಚಿತ್ರರಂಗದ ಮತ್ತು ಫಿಲ್ಮ್ ಚೇಂಬರ್ನ ಮೌನ ಯಾಕೆ? ಎಸ್ ಅರವಿಂದ್, ಈ ಒಂದು ವಿಚಾರವನ್ನು ಇದು ಮಾಡಿದಾಗ ನಟಿ ರಮ್ಯಾ ಅವರು ಕೂಡ ಹೇಳಿದರು. ಯಾಕಂದರೆ ಸಾಕಷ್ಟು ಜನ ಅವ್ರಿಗೆ ಪರ್ಸ್ನಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಡೈರೆಕ್ಟಾಗಿ ಮೆಸೇಜನ್ನು ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾ ಇದ್ದಾರೆ, ಮತ್ತು ಅವ್ರಿಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಬಹಿರಂಗವಾಗಿ ಯಾರು ಸಪೋರ್ಟಿಗೆ ಬರ್ತಾ ಇಲ್ಲ, ಅವ್ರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ಅನ್ನೋದು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ನಟಿ ರಮ್ಯಾ ಅವ್ರಿಗೂ ಕೂಡ ಈಗ ಪ್ರಥಮ್ ಮತ್ತು ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಅವರು ಕೂಡ ಸಪೋರ್ಟನ್ನು ನೀಡಿರ್ತಕ್ಕಂಥದ್ದು. ಈ ರೀತಿಯಾದಂತಹ ಮೆಸೇಜ್ಗಳನ್ನು ಮಾಡೋದು, ಕೆಟ್ಟ ಮನಸ್ಥಿತಿಗಳಿಗೆ ಧಿಕ್ಕಾರ ಅನ್ನೋ ಒಂದು ರೀತಿಯಲ್ಲಿ ಮೆಸೇಜ್ಗಳನ್ನು ಅವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಮತ್ತು ಪ್ರಥಮ್ ಐ ಸ್ಟ್ಯಾಂಡ್ ವಿತ್ ರಮ್ಯಾ ಅನ್ನೋ ಒಂದು ಪೋಸ್ಟನ್ನು ಹಾಕೋ ಮೂಲಕ ಅವ್ರಿಗೆ ಸಪೋರ್ಟನ್ನು ನೀಡಿದ್ದಾರೆ. ಆದರೆ ಕೆಲವು ಇಂಡಸ್ಟ್ರಿ ಒಗ್ಗಟ್ಟಾಗಿ ಅಥವಾ ಈ ರೀತಿಯಾದಂಥ ಸಂದರ್ಭದಲ್ಲಿ, ಯಾಕಂದರೆ ಇವ್ರಿಗಷ್ಟೇ ಅಲ್ಲ, ಹಿಂದಿನ ಈಗ ರಮ್ಯಾ ಅವರೇ ಹೇಳ್ದಂಗೆ ಹಿಂದೆ ಯಶ್ ಮತ್ತು ಸುದೀಪ್ ಅವ್ರಿಗಷ್ಟೇ ಅಲ್ಲ, ಅವರ ಫ್ಯಾಮಿಲಿಯವರನ್ನು ಕೂಡ ಬೀದಿಗೆಳೆದು ತಂದಿದ್ರು, ಅವ್ರಿಗೆ ಕೆಟ್ಟದಾಗಿ ಮೆಸೇಜನ್ನು ಮಾಡಿದರು. ಆ ರೀತಿಯಾದಂಥ ಸಂದರ್ಭದಲ್ಲೂ ಕೂಡ ಯಾರು ಧ್ವನಿ ಎತ್ತುತ್ತಾ ಇಲ್ಲ. ಇದು ಬರೀ ರಮ್ಯಾ ಅವರಿಗೆ ಸಮಸ್ಯೆ ಅಂತಲ್ಲ, ಯಾರೇ ಆಗಲಿ ಈ ರೀತಿಯಾದಂತಹ ಏನಾದರೂ ಖಂಡಿಸಿದಾಗ, ಏನಾದರೂ ಒಂದು ಘಟನೆಯನ್ನು ಖಂಡಿಸಿದಾಗ, ಅಥವಾ ಈ ರೀತಿಯಾದಂತಹ ಕೆಟ್ಟ ಮೆಸೇಜ್ಗಳನ್ನು ಮಾಡೋದು ಅವರಷ್ಟೇ ಅಲ್ಲ, ನಟರಷ್ಟೇ ಅಲ್ಲ, ನಟರ ಕುಟುಂಬವನ್ನು ಕೂಡ ಬೀದಿಗೆ ತರ್ತಾರೆ. ಇಂಥ ಮನಸ್ಥಿತಿಗಳ ವಿರುದ್ಧ ಹೋರಾಡಬೇಕಾಗಿದೆ. ಅದಕ್ಕೆ ಧೈರ್ಯವಾಗಿ ನಿಲ್ಲಬೇಕು. ಯಾರು ನನಗೆ ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ, ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ, ಇಲ್ಲಿಗೆ ನಿಲ್ಲಿಸೋಲ್ಲ, ನಾನು ಕಾನೂನಿನ ಸಮರವನ್ನು ಸಾರಿದ್ದೀನಿ, ನಾನು ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡೋದಿಲ್ಲ ಅನ್ನೋ ಮಾತನ್ನ ನಟಿ ರಮ್ಯಾ ಅವರು ಹೇಳಿರ್ತಕ್ಕಂಥದ್ದು. ರೈಟ್ ಧನು, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟು ಒಂದು ಮಾತ್ರ ಸ್ಪಷ್ಟ, ದರ್ಶನ್ ಅಭಿಮಾನಿಗಳು, ದರ್ಶನ್ ಅವರು ಪ್ರೀತಿಯಿಂದ ಸೆಲೆಬ್ರಿಟೀಸ್ ಅಂತ ಏನು ಕರೀತಾರೆ, ಸೆಲೆಬ್ರಿಟೀಸೇ ಈ ಥರ ಏನಾದರೂ ಮೆಸೇಜ್ ಮಾಡಿದರೆ ನೀವು ಅವಮಾನ ಮಾಡಿದ್ದು ರಮ್ಯಾಗಲ್ಲ, ನೀವು ಅವಮಾನ ಮಾಡಿದ್ದು ದರ್ಶನ್ಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ.